ನಗರದ ಏಷ್ಯನ್ ಮಹಲ್ನಲ್ಲಿ ಡಾಕ್ಟರ್ ಶಾಲಿನಿ ರಾಹುಲ್ ಡಾಂಗೆ ಅವರಿಗೆ ಸನ್ಮಾನಿಸಲಾಯಿತು. ಕಲಬುರಗಿಯಲ್ಲಿ ಎಂಬಿಬಿಎಸ್ ಮುಗಿಸಿ ನಾಗಪುರದಲ್ಲಿ ಎಂಡಿ ಮಾಡಿದ ಪ್ರಯುಕ್ತ ಅವರಿಗೆ ಸಮಾಜದ ಬಂಧುಗಳಿಂದ ಸನ್ಮಾನ ಮಾಡಿ ಅವರ ಬಗ್ಗೆ ಕೊಂಡಾಡಿದರು. ಇದೇ ಸಂದರ್ಭದಲ್ಲಿ ಬಹುಜನ ಸಮಾಜ್ ಪಕ್ಷದ ವಲಯ ಉಸ್ತುವಾರಿಗಳಾದ ಎಲ್ಲ ಆರ್ ಭೋಸ್ಲೆ, ಅನಿಲ್ ಟೆಅಗಲೆ, ಸುರೇಶ್ ಪಟ್ಟನಾಯಕ್, ಅನಿಲ್ ಡಾಂಗೆ, ಶಿವಯೋಗಿ ಅಡಗಿಲ್, ಬಿಎಸ್ಪಿ ಜಿಲ್ಲಾಧ್ಯಕ್ಷರು ಕಾರ್ಯಕ್ರಮವನ್ನು ಶರಣು ಅಂಗರಗಿ ನಿರೂಪಿಸಿದರು. ಡಾಂಗೆ ಕುಟುಂಬದ ವತಿಯಿಂದ ಹಮ್ಮಿಕೊಂಡಿರುವಂಥ ಇವತ್ತಿನ ಒಂದು ಅಭಿನಂದನಾ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂತಹ ಗುಂಡಪ್ಪ ಕೊರಳಿ ಸರ್ ಅವರೇ ಮತ್ತು ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಮಾರ್ಗದರ್ಶಕರಾಗಿರ್ತಕ್ಕಂಥ ರಾಹುಲ್ ಡಾಂಗೆ ಅಣ್ಣವರೇ ಮತ್ತು ಶರಣಮ್ಮ ಅಕ್ಕವರೇ ಮತ್ತು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಸಹೋದರಿ ಡಾಕ್ಟರ್ ಶಾಲಿನಿ ಅವರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಜೈ ಭೀಮ್ ಅನ್ನೋಕ್ಕಂತ ಭಾಳ ಸಂತೋಷದ ವಿಷಯ. ವಿದ್ಯಾರ್ಥಿನಿ ಶಾಲಿನಿ ಅವರು ಏನದ ಅಂದರೆ MD ಪದವಿಯನ್ನು ಮುಗಿಸಿರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಬಾಬಾ ಸಾಹೇಬರ ಕನಸನ್ನು ನನಸು ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಸಾಧನೆಗೈದಂಥ ವಿದ್ಯಾರ್ಥಿನಿಗೆ ನಾವೆಲ್ಲರೂ ಕೂಡ ಏನದ ಅಂದರೆ ಎಷ್ಟು ಅಭಿನಂದನೆ ಹೇಳಿದ್ರು ಕೂಡ ಯಾಕೆಂದರೆ ಒಂದು ಕಾಲದಲ್ಲಿ ಬಹುಶಃ ನಾವೆಲ್ಲ ರಾಹುಲ್ ಡಾಂಗೆ ಅಣ್ಣವರು ಅಥವಾ ಅವ್ರ ಹಿರಿಯರು ಅನುಭವಿಸಿರ್ತಕ್ಕಂಥ ದಿನಗಳು, ಒಂದು ಹೆಣ್ಮಗಳು ಹೊಸ್ತಲ್ ದಾಟೆ ಹೊರಗೆ ಬರಬಾರ್ದು, ಬರೀ ಅಡುಗೆ ಮನೆಗೆ ಸೀಮಿತ, ಅಥವಾ ನಿಮ್ಮ ಚಿಂಚೋಳಿನಲ್ಲೇ ಎಷ್ಟು ವಿದ್ಯಾರ್ಥಿನಿಯರು ಡಿಗ್ರಿ ಓದ್ಯಾರೋ PG ಓದ್ಯಾರೋ ಗೊತ್ತಿಲ್ಲ ಇವತ್ತಿಗೆ. ಇಂತಹ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಬ್ಬ ವಿದ್ಯಾರ್ಥಿನಿ ಓದಿ MBBS ಓದಿ MD ಮಾಡಿರ್ತಾರೆ ಅಂದರೆ ಇದು ಬಹುಶಃ ನಿಜವಾಗ್ಲೂ ಭಾಳ ದೊಡ್ಡ ಸಾಧನೆ ಇದೆ. ಮತ್ತು ಬಾಬಾ ಸಾಹೇಬರ ಕನಸು ಕೂಡ ಇದೆ ಆಗಿದೆ. ಆ ಮಕ್ಕಳು ಓದಬೇಕು, ಚೆನ್ನಾಗಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಬೇಕು. ಒಂದು ಕಡೆ ಹೇಳ್ತಾ ಇದ್ರು, ನನ್ನ ಕೈಯಲ್ಲಿ ಒಂದು 10 ಜನ ಡಾಕ್ಟ್ರು, ಒಂದು 10 ಜನ ಅಡ್ವೊಕೇಟ್ಸ್, ಒಂದು 10 ಜನ ಇಂಜಿನಿಯರ್ ಸಿಕ್ಕರೆ ಸಾಕು, ಆ 30 ಜನರಿಂದ ಇಡೀ ಸಮುದಾಯನೇ ಬದಲಾಯಿಸುವಂಥ ಶಕ್ತಿ ಅವ್ರಿಗೆ ಇರ್ತದೆ ಅಂತ ಹೇಳ್ತಾರೆ. ಅಂಥ ಒಂದು ನಿಟ್ಟಿನಲ್ಲಿ ಏನಂದರೆ ಇವತ್ತು ವಿದ್ಯಾರ್ಥಿನಿ ಸಾಧನೆಗೈದಿದ್ದಾರೆ. ಬಹಳಷ್ಟು ಜನ ಡಿಗ್ರಿ ಮಾಡಿದವ್ರು ಸಿಗ್ಬೋದು ಈಗಿನ ಕಾಲದಲ್ಲಿ. ಇದ್ದವ್ರ ಮಕ್ಕಳು ಡಾಕ್ಟ್ರ್ ಓದೋದು ದೊಡ್ಡದಲ್ಲ. ಇಂಥ ಬಡತನದಲ್ಲಿರ್ತಕ್ಕಂಥ ಇಂತಹ ಸೀದಾ ಸಾಧಾರಣ ಕುಟುಂಬದಲ್ಲೂ ಕೂಡ ಇಂಥ ಸಾಧನೆಗೈಯೋದಿದೆಯಲ್ಲ, ಇದು ನಿಜಕ್ಕೂ ಏನದ ಅಂದರೆ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಭಾಳಷ್ಟು ಜನಕ್ಕೆ ಏನಂದರೆ ಭಾಳ ಶ್ರೀಮಂತರಿರ್ತಾರೆ, ಬಟ್ ಅವ್ರ ಮಕ್ಕಳಿಗೆ ಓದಿಸ್ಬೇಕಂತ ಅವ್ರು ಹಿರಿಯರ ಹತ್ರ ದುಡ್ಡಿದ್ರೂ ಕೂಡ ಮಕ್ಕಳು ಓದ್ತಾ ಇಲ್ಲ, ಎಲ್ಲರಿಗೂ ಹೋಗ್ತಾ ಇದ್ದಾರೆ. ಇನ್ನು ಅಂಥದ್ರಲ್ಲಿ ಎಲ್ಲ ತೊಂದರೆ ಇದ್ರೂ ಕೂಡ ಇವತ್ತು ಡಾಂಗೆ ಅಣ್ಣವ್ರ ಕುಟುಂಬದಲ್ಲಿ ಇಂಥ ಒಂದು ಸಾಧನೆಗೈದಿರ್ತಕ್ಕಂಥ ವಿದ್ಯಾರ್ಥಿನಿ ನಿಜಕ್ಕೂ ನಮಗೆಲ್ಲರೂ ಕೂಡ, ನಮ್ಮ ಮಕ್ಕಳಿಗೆಲ್ರಿಗೂ ಕೂಡ ಆ ಸಹೋದರಿ ಆದರ್ಶ ಆಗ್ತಾರೆ. ಅನೇಕ ಇಂಥ ಸಣ್ಣ ಮಕ್ಕಳಿಗೆ ಆ ವಿದ್ಯಾರ್ಥಿನಿ ಇವತ್ತು ಪ್ರೇರಣೆ ಆಗ್ತದೆ. ಸೊ ನಾವು ಕೂಡ ಅವ್ರ ಥರ ಓದಬೇಕು, ಡಾಕ್ಟರ್ ಆಗಬೇಕು ಅನ್ನುವಂತಹ ಪ್ರೇರಣೆ ಆ ವಿದ್ಯಾರ್ಥಿನಿಯಿಂದ ಸಿಗ್ತದೆ. ಇವತ್ತು ಇಡೀ ನಮ್ಮ ಬಹುಜನ ಸಮಾಜ ಪಕ್ಷದ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾವು ವಿದ್ಯಾರ್ಥಿನಿಗೆ ನಮಗೆ ಅಭಿನಂದಿಸ್ತೀವಿ. ಅದರ ಜೊತೆಯಲ್ಲಿ ವಿದ್ಯಾರ್ಥಿನಿಗೆ ಏನದ ಅಂದರೆ ನಿಮ್ಮ ಬುದ್ಧಿಮಟ್ಟದಿಂದ ಇಂಥ ಒಂದು ದೊಡ್ಡ ಮಟ್ಟದ ಶೈಕ್ಷಣಿಕ ಸಾಧನೆಯನ್ನು ನೀವು ಮಾಡಿದ್ದೀರಿ. ಇದರ ಜೊತೆಯಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಅತ್ಯಂತ ಕೆಳಸ್ತರದಲ್ಲಿರ್ತಕ್ಕಂಥ ಅನೇಕ ಶೋಷಿತ ಸಮುದಾಯಗಳಿಗೆ ಏನಂದರೆ ನೀವು ಬಡಿದೆಬ್ಬಿಸ್ತಕ್ಕಂಥ, ಅವರಿಗೆ ಪ್ರೇರಣೆ ನೀಡ್ತಕ್ಕಂಥ, ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ನೀವು ನಿಮ್ಮ ಮುಂದಿನ ದಿನದಲ್ಲಿ ತೊಡಗಿಸ್ಕೊಳ್ರಿ. ಯಾಕಂದರೆ ಸಮಾಜಕ್ಕೆ ನಿಮ್ಮಂಥವರ ಮಾರ್ಗದರ್ಶನ, ನಿಮ್ಮಂಥ ವಿದ್ಯಾರ್ಥಿಗಳ ಗೈಡೆನ್ಸ್ ಈ ಸೊಸೈಟಿಗೆ ಭಾಳ ನೀಡಿದೆ. ಸೊ ಆ ನಿಟ್ಟಿನಲ್ಲಿ ಈ ಸಮಾಜಕ್ಕೆ ತಿದ್ದಿ ಹೇಳುವಂತಹ, ತಿಳಿಸಿ ಹೇಳುವಂತಹ ಈ ಎಲ್ಲ ಕೆಲಸದಲ್ಲೂ ಕೂಡ ಸಾಮಾಜಿಕ ಪ್ರಜ್ಞೆಯನ್ನು ಕೂಡ ಬೆಳೆಸ್ಕೊಳ್ಳೋ ಮೂಲಕ ನಮ್ಮ ಮಹಾಪುರುಷರ ಆದರ್ಶ ವಿಚಾರಗಳನ್ನು ನೀವು ರೂಢಿಸ್ಕೊಳ್ತಾ ನಿಜವಾಗ್ಲೂ ನೀವು ಬಾಬಾ ಸಾಹೇಬರ ಕನಸನ್ನು ನನಸು ಮಾಡಿರ್ತಕ್ಕಂಥ ಕೆಲಸ ನೀವು ಮಾಡಿದ್ದೀರಿ. ಅವರ ಆಶಯದ ಒಂದು ಸೊಸೈಟಿಯನ್ನು ನಾವು ನಿರ್ಮಾಣ ಮಾಡೋದಕ್ಕಾಗಿ ವಿದ್ಯಾರ್ಥಿನಿ ಮುಂದಿನ ದಿನದಲ್ಲಿ ಪ್ರಯತ್ನ ಮಾಡಿ ನಿಮ್ಮೆಲ್ಲ ಯಶಸ್ಸಿಗೆ ಅಂದರೆ ನಾವೆಲ್ಲನೂ ಕೂಡ ನಿಮ್ಮ ಜೊತೆಯಲ್ಲಿರ್ತೀವಿ. ತಂದೆ ತಾಯಿಯನ್ನು ನೀವು ಚೆನ್ನಾಗಿ ನೋಡಿಕೊಡ್ರಿ, ಅವರ ಆಶೀರ್ವಾದ ನಿಮ್ಮ ಜೊತೆಗೆ ಮುಂದೆನೂ ಕೂಡ ಇರ್ತದೆ. ನಿಜಕ್ಕೂ ರಾಹುಲ್ ಡಾಂಗೆ ಮತ್ತು ಶರಣಮ್ಮ ಅಕ್ಕವ್ರನ್ನೂ ಕೂಡ ನಮಗೆ ಆದರ್ಶನೇ. ಕುಟುಂಬದಲ್ಲಿ ಏನೇ ಸಮಸ್ಯೆ ಇದ್ದವ್ರೂ ಕೂಡ ಮಗಳಿಗೆ ಓದಿಸಿರ್ತಕ್ಕಂಥದ್ದು ಇದನ್ನು ಕೂಡ ಒಂದು ಭಾಳ ದೊಡ್ಡ ತ್ಯಾಗನೇ ಅಂತ ನಾನು ಹೇಳ್ಬೋದು. ಅದು ಗುಲ್ಬರ್ಗಾದಲ್ಲಿ MBBS ಓದಿ ಮತ್ತು MD ನಾಗ್ಪುರ್ನಲ್ಲಿ ಓದಿದ. ಸೊ ಅಷ್ಟು ದೂರದಲ್ಲಿ
ಮಗಳನ್ನ ಕಳಿಸಿ ಓದಿಸಿರ್ತಕ್ಕಂಥದ್ದು ಕೂಡ ನಿಜಕ್ಕೂ ಕೂಡ ದಂಪತಿಗಳ ತ್ಯಾಗನೂ ಕೂಡ ಭಾಳ ದೊಡ್ಡದಿದೆ. ಅವರಿಗೆ ಭಾಳ ಸಂತೋಷನೂ ಕೂಡ ಆಗಿರುತ್ತೆ. ಸೊ ಒಟ್ಟಾರೆ ಅವ್ರ ತಂದೆ ತಾಯಿಗೆ ಎಷ್ಟು ಸಂತೋಷ ಆಗಿದೋ ಗೊತ್ತಿಲ್ಲ, ಬಟ್ ಸಮುದಾಯದವರಾಗಿರ್ತಕ್ಕಂಥವ್ರು ನಮ್ಗೆ ಅದಕ್ಕಿಂತ ಹೆಚ್ಚಿನ ಖುಷಿ. ನಮ್ಮ ಸಮಾಜದಾಗೂ ಇಂಥವ್ರೊಬ್ಬರು MD ಲೆವೆಲಿಗೆ ಓದಿರ್ತಕ್ಕಂಥವ್ರು, ಅದು ಜ್ಞಾನಕಾಲಜಿ ಸುಮ್ಮನೆ ಅಲ್ಲ. ಸೊ ಇದು ನಮ್ಮೆಲ್ಲರೂ ಕೂಡ ಹೆಮ್ಮೆ ತರುವಂಥ ವಿಷಯ. ನಮ್ಮೆಲ್ಲರೂ ಕೂಡ ಇದರಿಂದ ಭಾಳ ಖುಷಿಯಾಗಿದೆ, ಸಂತೋಷ ಆಗಿದೆ. ನಿಮ್ಮ ಥರ ಇನ್ನೂ ಹೆಚ್ಚೆಚ್ಚು ವಿದ್ಯಾರ್ಥಿನಿಯರು ಓದಲಿ, ಇಂಥ ಸಾಧನೆಗೈಲಿ, ಅವರೆಲ್ರಿಗೂ ನೀವು ಪ್ರೇರಣೆ ಆಗಿರಿ. ನಿಮ್ಮ ಮಾರ್ಗದರ್ಶನ ಈ ಸಮಾಜಕ್ಕೆ ಇರಲಿ ಅಂತೇಳಿ ಆಶಿಸ್ತಾ, ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂತಹ ನಮ್ಮ ಡಾಂಗೆ ಕುಟುಂಬದ ಎಲ್ಲ ಬಂಧು ಬಳಗದ ಪರವಾಗಿ ಬಂಧುಗಳೇ, ತಮಗೆಲ್ಲ ಗುರುತಿದ್ದಾಗೆ ನಾವು ಈ ಕಾರ್ಯಕ್ರಮವನ್ನು ಜನವರಿ 15 ತಾರೀಕಿಗೆ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಬಟ್ ಅವ್ರು ಒಪ್ಪಲಿಲ್ಲ. ಇವತ್ತು ಫಿಕ್ಸ್ ಆಗಿದೆ. ಇದು ಒಂದು ಸಂತೋಷ ದಿನ. ನಮ್ಮ ಸಮಾಜದಲ್ಲಿ 1848ಕ್ಕಿಂತ ಮೊದಲು SC ಆಗಿರೋದು, ST ಆಗಿರೋದು, ಹಿಂದುಳಿದವರಿರೋದು, ಮುಸ್ಲಿಮ್ಸ್ ಆಗೋದು, ಅವರಿಗೆ ಶಿಕ್ಷಣದ ಅವಕಾಶನೇ ಇದ್ದಿಲ್ಲ. ಮಹಾತ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಶೇಖ್ ಫಾತಿಮರ ಪ್ರಯತ್ನದಿಂದ ನಮ್ಮೆಲ್ಲರಿಗೆ ಶಿಕ್ಷಣ ಕಲಿಯಕ್ಕೆ ಅವಕಾಶ ಸಿಗ್ತಿತ್ತು. ಆ ನಿಟ್ಟಿನಲ್ಲಿ ಇವರನ್ನು MBS ಮುಗಿಸ್ಕೊಂಡು ಗುಲ್ಬರ್ಗದಲ್ಲಿ, MD ನಾಗ್ಪುರ ನಮ್ಮ ಜೀವನದಲ್ಲಿ, ನಮ್ಮ ಇತಿಹಾಸದಲ್ಲಿ, ನಮ್ಮ ಸಮಾಜದಲ್ಲಿ ಒಂದು ಭಾಳ ಮುಖ್ಯವಾದ ಸ್ಥಳ ಇದೆ. ಬಾಬಾ ಸಾಹೇಬ್ರು ಅಲ್ಲೇ ಮರಳಿ ಧರ್ಮಕ್ಕೆ ಬಂದಂತ ತಿಳಿಸಿದೆ. ಅಲ್ಲಿ ತಮ್ಮ MD ಮುಗಿಸ್ಕೊಂಡು ಬಂದಿದ್ದಾರೆ. ನಮ್ಮದೆಲ್ಲರ ಆಸೆ ಇಷ್ಟೇ, ಡಾಕ್ಟರ್ ಅಂದರೆ ಕೆಲವರು ದೇವರು ಇದ್ದಂಗೆ ಅಂತಾರೆ. ಅದು ಕಮರ್ಷಿಯಲಾಗಿ ನೋಡಬಾರ್ದು. ದಯಮಾಡಿ ನಿಮಗೆ ಹೆಸರನ್ನು ಗಳಿಸ್ಕೋಬೇಕು. ಶಾಲಿನಿ ಡಾಂಗೆ ಅಂದರೆ ಎಲ್ಲರೂ ನೆನೆಸ್ಕೊಳ್ಬೇಕು. ಆ ಥರ ಹೆಂಗೆ ಬಾಬಾ ಸಾಹೇಬ್ರಿಗೆ ನೆನೆಸ್ತವಲ್ಲ, ಆ ಥರ ಒಂದು ನಿಟ್ಟಿನಲ್ಲಿ ಇಟ್ಕೊಂಡು ಗುಡಿ ಕೆಲಸ ಮಾಡಬೇಕು. ಇದು ಒಂದು ನಮ್ಮೆಲ್ಲರಿಗೆ ಇದೇ ಇದೆ. ಮೊನ್ನೆ ಕೂಡ ESI ಹಾಸ್ಪಿಟಲ್ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಬಟ್ ಅದನ್ನ ಫಲಿತಾಂಶ ಗುರುತಾಗಿಲ್ಲ. ಶಾರ್ಟ್ಲಿ ಗುರುತೂ ಆಗ್ಬೋದು ಅಥವಾ ಆಗಲಕ್ಕೂ ಇಲ್ಲ. ಯಾಕಂದರೆ ಇರೋದು ಒಂದೇ ಪೋಸ್ಟ್ ಇದೇವಲ್ಲಿ 3 ಜನ ನಮ್ಮವರೇ ಅಲ್ಲಿ ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ. ಇರಲಿ, ಬೇರೆ ಕಡೆಗೆ ಅದನ್ನು ಟ್ರೈ ಮಾಡ್ತೀವಿ ಅಂತ ಕೇಳಿದೀವಿ. ಇನ್ನೂ ಸ್ವಲ್ಪ ಇದು ಮಾಡ್ತೀವಿ ಅಂತೀರಿ. ಯಾಕಂದರೆ ಇನ್ನು ಥಿಯರಿ ಒಂದು ಬಂದ್ರಿ, ಪ್ರಾಕ್ಟಿಕಲ್ ಆಗಬೇಕು. ಮನೆಯಾಗ ಕುಂತ್ರೆ ಮತ್ತೆ ನೆನಪು ಹೋಗ್ತದೆ. ದಯಮಾಡಿ ಎಲ್ಲಿಯಾದರೂ ಜಾಯ್ನ್ ಆಗಿರಿ. ಯಾಕಂದರೆ ಸೇವೆ ಅದ, ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಸರ್ವಿಸ್ ಕೊಡೋದು ಭಾಳ ಇಂಪಾರ್ಟೆಂಟ್ ಇದೆ. ನೀವು ನಿಮ್ಮ ತಂದೆ ತಾಯಿಯವರು ನಿಮಗೇನು ಕಷ್ಟಪಟ್ಟು ನಿಮ್ಗೆ ಓದಿಸಿರಲ್ಲ, ಅದು ಭಾಳ ಮಹತ್ವದ ಕೆಲಸ ಇದೆ. ಅದು ಅವಕಾಶ ಎಲ್ಲರೂ ಸಿಗೋದಿಲ್ಲ. ನಾವು ನನ್ನ ಮಗನಿಗೆ ಓಡಿಸ್ಬೇಕಂತ ಪ್ರತಿ ಅವ್ರಿಗೆ ಸೀಟ್ ಸಿಗಲಿಲ್ಲ. ನಿಮಗೆ ಸಿಕ್ಕಿದೆ. ನೀವು MD ಕೂಡ ಮುಗಿಸಿರಿ. ಇನ್ನೂ ಭಾಳಷ್ಟು ಕೋರ್ಸ್ ಇದೆ. ನಮ್ಮ ಮಗಳು ಕೂಡ ಇಲ್ಲಿ ಡಾಕ್ಟರ್ ಇದ್ದಾಳೆ. ಅವ್ರ ಗಂಡರು ಕೂಡ ಕಟ್ಟಿ ಮನೆ ಡಾಕ್ಟರ್ ಇದ್ರಲ್ಲಿ. ನಮ್ಮ ಕಜಿನ್ ಬ್ರದರ್ ಕೂಡ ಡಾಕ್ಟರ್ ಇದ್ದಾರೆ. ನೀವು ಹೆಚ್ಚಿನ ಇದ್ದಂಗೆ ಮುಂದೆ ಇಷ್ಟೇ ಮುಗಿತಂತ ಅಂದಾರಲ್ಲ, ಇದಕ್ಕಿಂತ ಜಾಸ್ತಿ ಓದಿ ಬಾಬಾ ಸಾಹೇಬ್ರು ಎಷ್ಟು ಡಿಗ್ರಿ ತೊಗೊಂಡ್ರಲ್ಲ, ಆ ಥರ ನಾವು ಡಿಗ್ರಿ ತೊಗೋಬೇಕು. ಹೆಚ್ಚಿನ ನಿಮ್ಮ ಫೀಲ್ಡ್ದಲ್ಲಿ ನೀವು ಕೆಲಸ ಮಾಡಬೇಕು. ನಮ್ಮ ಸಮಾಜ ಎಲ್ಲೇ ಇರಲಿ, ಭಾರತ ದೇಶದಲ್ಲಿ ನಾವು ಎಲ್ಲೇ ಪೋಸ್ಟಿಂಗ್ ಆಗಲಿ, ಗೌರ್ಮೆಂಟ್ ಆಗಲಿ, ಪ್ರೈವೇಟ್ ಆಗಲಿ, ಎಲ್ಲಾದರೂ ಈಗ ನೋಡಿದ್ವಿ ಗೌರ್ಮೆಂಟ್ ಇದನ್ನೇ ಪ್ಲೇಸೇ ಇಲ್ಲ. ಆ ನಿಟ್ಟಿನಲ್ಲಿ ಭಾರತ ದೇಶ ಪರಿಸ್ಥಿತಿ ಬಂದಿದೆ. ಎಲ್ಲೇ ಚಾನ್ಸ್ ಸಿಗ್ತಲ್ಲ ಅವಕಾಶವನ್ನು ಮರಿಬಾರ್ದು. ಬಟ್ ಎಲ್ಲಿ ಕೂಡ ಹೆದರಿಬಾರ್ದು. ಈಗ ಮಹಾರಾಷ್ಟ್ರದಲ್ಲಿ 26 ಜನರಿಗೆ ಒಂದು ಘಟನೆ ನೀವು ನೋಡಿರ್ಬೋದು. ಆ ಮಿನಿಸ್ಟರ ಬಾಬಾ ಸಾಹೇಬ್ರ ಹೆಸರು ತೊಗೊಳ್ಳಂತ ರೀಸನ್ ಮಾಡಿ ಯಾವುದೋ ಒಂದು ಅವಾಜ್ ಹತ್ರ ಒಂದು ಧ್ವನಿ ಎತ್ತೋಳು. ನನ್ನ ಬಾಬಾ ಸಾಹೇಬ್ರ ಪುಣ್ಯದಿಂದ ನಾನು ನೌಕರಿ ಸಿಕ್ಕಿದೆ. ಅವ್ರ ಸಲುವಾಗಿ ನಾನು ನೌಕರಿ ಹೋಗೋದು ಪರವಾಗಿದ್ದರು. ಮತ್ತು ಕ್ಷಮೆ ಕೇಳಂತ ಬಂದದ್ದು. ಆದ್ದರಿಂದ ಧೈರ್ಯದಲ್ಲಿ ಕೆಲಸ ಮಾಡಬೇಕು. ಧೈರ್ಯದಲ್ಲಿ ಯಾರಿಗೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ನಾವೆಲ್ಲರೂ ಬಾಬಾ ಸಾಹೇಬ್ರ ಮೊಮ್ಮಕ್ಕಳಿದ್ದೇವೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ನೀವು ಕಷ್ಟಪಟ್ಟು ಓದಿರಿ. ನಿಮ್ಮ ತಂದೆ ಕೂಡ, ನಿಮ್ಮ ಪರಿವಾರದವರು, ನಿಮ್ಮ ಬ್ಯಾಂಗೆ ಪರಿವಾರದ ಎಲ್ಲರೂ ನಿಮಗೆ ಆಶೀರ್ವಾದ ಮಾಡಿದರೆ ನಮ್ಮದು ಕೂಡ ಆಶೀರ್ವಾದ ಇದೆ. ಅವ್ರಿಗಿಂತ ಆಶೀರ್ವಾದ ನಮ್ಮದಿದೆ. ನಾವು ಜನವರಿ 15 ತಾರೀಕು ಮಾಯವತ್ತೆ ಬರ್ತಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ ಜನರಿಗೆಲ್ಲ ಪರಿಚಯ ಅಂತ ಹೇಳಿದ್ವಿ. ನೀವು ಅಲ್ಲಂದು ಬಿಟ್ಟಿದ್ವಿ ಆಗಲಿ. ಸೊ ಈಗ ಸಣ್ಣ ಆದರೂ ಕೂಡ ಒಂದು ದೊಡ್ಡ ಪ್ರಮಾಣ ಮಾಡಿರಿ. ತಮ್ಮೆಲ್ಲರೂ ದೈವಿ ಮಂದಿರಗಳನ್ನು ಮಾತನಾಡ್ತೀನಿ. ಜೈ ಭೀಮ್, ಜೈ ಭಾರತ್. ಬಾಬಾ ಅಂಬೇಡ್ಕರ್ ನಮನ ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತ ಅಂತ ಶಾಲಿನಿಯವರು, ಅವರು ಉನ್ನತ ವ್ಯಾಸಂಗ ಮಾಡಿಕೊಂಡು MBBS MD ಮುಗಿಸ್ಕೊಂಡು ಇವತ್ತಿಲ್ಲಿ ನಮ್ಮ ಹತ್ತಿರ ಇದ್ದಾರೆ. ನಾಗಪ್ಪ ಮಾಸ್ಟರ್ ಮೊಮ್ಮಗಳು ಅವರು, ನಾವು ಕೂಡಿ ಕೆಲಸ ಮಾಡಿದವರು. ಅವ್ರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಅವ್ರ ಮಕ್ಕಳಾದಂಥ ಮೇಷ್ಟ್ರು ಡಾಂಗೆಯವರು, ಡಾಂಗೆ ಪರಿವಾರ ಪೂರ ಭಾಳ ಕಾಳಜಿಯಿಂದ ಅವರೆಲ್ಲರೂ ಒಂದೇ ಅವ್ರು ಏನು ತಂದೆ ಹಾಕಿಕೊಟ್ಟ ಮಾರ್ಗದ ಅದ್ರ ಮೇಲೆ ಬಂದವರು ಅವರು. ಯಾಕಂದ್ರೆ ನಾನು ಶಿಕ್ಷಕ ಕೆಲಸ ಮಾಡೋ ಕಾಲಕ್ಕೆ ಅವರು ನಾವು ಅಣ್ಣವ್ರು ಅಂತ ಯಾವಾಗಲೂ ಅವ್ರ ಬಳಿ ಹೋಗ್ತಿದ್ದೆವು. ಅವ್ರು ಭಾಳ ಚಂದ ನಮ್ಗೆ ಹೇಳ್ತಿದ್ರು. ಯಾವಾಗ ಒಂದು ವಿಷಯ ಬಂತಂದ್ರೆ, ನೋಡ್ತಮ್ಮ ನೀನು ಸರ್ವಿಸ್ ಮಾಡಬೇಕಾದ್ರೆ ಗಟ್ಟಿ ಹಿಡ್ಕೊಂಡು ಸರ್ವಿಸ್ ಮಾಡಬೇಕು ಅಂತ ಹೇಳ್ತಿದ್ರು. ಆ ಒಂದು ಕುಟುಂಬದಲ್ಲಿ ಜನಿಸಿದಂಥ
ಮೊಮ್ಮಗಳು ಶಾಲಿನಿ ಅಂದರೆ ನಮ್ಮ ಈ ಸದ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆದರು, ಮುಖ್ಯ ಕಾರ್ಯದರ್ಶಿ ಆದ ಶಾಲಿನಿ ಅಂತೇಳಿ. ಆ ಥರ ಇವರು ಈಗ MD ಮುಗಿಸ್ಕೊಂಡು ಬಂದಕ್ಕೆ ಈ ಮಗು ಮೊದಲು ನಮ್ಮ ಮನೆ ಹತ್ತಿರನೇ ಇದ್ದಳು. ಅವ್ರ ಪತ್ತೆ ನಾಯಕರು ಶೀಲಾ ಅವ್ರ ಮನೆಯಲ್ಲೇ ಇದ್ದಳು, ಭಾಳ ಸಣ್ಣಕ್ಕಿದ್ದಳು. ನಮ್ಮ ಎದುರೇ ಓಡಾಡ್ಕೊಳ್ಳೋಕೆ ಹಂಗೆ ನಾವು ಅವಾಗ ಹೋಗಿ ಮಾತಾಡ್ಸ್ತಿದ್ದೆವು. ಏನಮ್ಮ ಏನು ಮಾಡ್ತೀವಿ, ಏನೇನು ಡಾಕ್ಟ್ರ್ ಹಚ್ತೀನಿ ಅಂತೇಳು. ಆದರೆ ಅವ್ರ ತಾತನೂ ಭಾಳ ಕಾಳಜಿ ಮಾಡ್ತಿದ್ರು, ಕೊರಳಿ ಗುಂಡಪ್ಪ ಅವರು. ಅದಕ್ಕೆ ಎಲ್ಲರೂ ಕಾಳಜಿ ಮಾಡ್ತಿದ್ರು ಸೇಬ್ ಕಲ್ಯಾಗ. ಅವರು ಚಿಕ್ಕಮ್ಮದೇವರು ದೊಡ್ಡಮ್ಮದವ್ರು ಎಲ್ಲರೂ. ಅದು ಹೆಂಗಪ್ಪ ಅಂದ್ರೆ ಅದೊಂದು ಮಿಠಾಯಿ ಇದ್ದಂಗೆ ಹೇಳೋಕ್ಕೆ ಎಲ್ಲರೂ ತಿನ್ಲಕ್ಕೆ ನೋಡೋರು, ಎಲ್ಲರೂ ಆಕೆಗೆ ಪ್ರೀತಿ ಮಾಡೋರು, ಭಾಳ ಪ್ರೀತಿ ಮಾಡೋರು. ಅಂಥ ಇದ್ರೊಳಗೆ ನಮ್ಮ ಎದುರೇ ದೊಡ್ಡಕ್ಕಾಗಿ ಇವತ್ತಕ್ಕೆ MBBS ಮುಗಿಸೋಣ, MD ಮುಗಿಸೋಣ ಭಾಳ ಸಂತೋಷ ಆಗಿದೆ. ಯಾಕಂದರೆ ನಮ್ಮ ಎದುರಿನ ಮಗು ಅದು ಇಷ್ಟು ಉನ್ನತ ಮಟ್ಟಕ್ಕೆ ಹೋಗೋಳಂದ್ರೆ ಭಾಳ ಖುಷಿ ಆಗ್ಯದ ನಮ್ಗೆ. ಈಕೆಗೆ ಇದೇ ರೀತಿಯಾಗಿ ಇನ್ನೂ ಫಾರಿನ್ಗಿನ್ನೂ ಕೆಲವು ಕೋರ್ಸ್ ಇರ್ತಾವ್ರು ಮೆಡಿಕಲ್ದಾಗ. ಗೈನಿಕ್ ಮಾಡಿ ಯಾವ್ದು ಮಾಡಿರಿ ನೀವು? ಗೈನಿಕ್ ಅಂತಂದರೆ ಹೆಣ್ಮಕ್ಳ ಕೆಲಸನೇ ಅದು. ಎಲ್ಲ ಜೀವಗಳು ಉಳಿಸೋದು, ಎಲ್ಲ ಮಗು ಹರಿದ ಮೇಲೆ ಅವ್ರಿಗೆ ರಕ್ಷಣೆ ಮಾಡ್ತಕ್ಕಂಥ ವೃತ್ತಿನೇ ಅವ್ರದ್ದು ಡಾಕ್ಟ್ರ್ ಗೈನಿಕ್ ಮಾಡೋದವ್ರು. ಅದಕ್ಕಾಗಿ ನನ್ನ ಆಶೆ ಏನಪ್ಪ ಅಂದರೆ ಈ ಮಗು ಇವತ್ತೇನು MD ಮುಗಿಸ್ಮೇಲೆ ಇನ್ನು ಮುಂದೆ ಇನ್ನು ಫಾರಿನಲ್ಲಿ ಕೆಲವು ಕೋರ್ಸ್ ಇರ್ತಾವೆ, FCRS ಏನೇನೋ ಇರ್ತಾವೆ ಕೋರ್ಸು, ಅವು ಕೂಡ ಆಕೆಗೆ ಲಭಿಸ್ಲಿ, ಭಗವಂತಕ್ಕಿಗೆ ಆಶೀರ್ವಾದ ಮಾಡಲಿ ಅಂಥೇಳಿ ಎಲ್ಲರೂ ಡಾಂಗೆ ಮನೆತಂದವರು ನಾವು ಬಂದಂತೆಲ್ಲ BSP ಪಕ್ಷದವರು ಎಲ್ಲರೂ ಆಕೆಗೆ ಸಂಪೂರ್ಣವಾಗಿ ನಾವು ಆಕೆಗೆ ಆಶೀರ್ವಾದ ಮಾಡ್ತೀವಿ. ಆಕೆ ಮುಂದಿನ ದಿನಗಳಲ್ಲಿ ಮುಂದೆ ಹೋಗ್ತಾ ಇರಲಿ ಅಂಥೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಭೀಮ್. ನಮಗೆ ಒಂದು ರೀತಿ ಅನ್ನಿಸ್ತು, ತಥಾಗತ ಗೌತಮ್ ಬುದ್ಧ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ವಿಚಾರಿದ್ದು, ಮಹಾತ್ಮ ಜ್ಯೋತಿಬಾ ಫುಲೆಯವರು, ಸಾವಿತ್ರಿಬಾಯಿ ಫುಲೆಯವರು ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತಕ್ಕಂಥ ಮಾತು ಇವತ್ತು ನಿಜ ಆಯ್ತಲ್ಲ ನಮಗೆ ಅಂತ ಒಂದು ಭಾಳ ಸಂತೋಷ ಆಗ್ತದೆ. ಅದಕ್ಕೆ ಆ ಹೆಣ್ಮಗಳು ಇವತ್ತು ಒಳ್ಳೆಯ ಒಂದು ಶಿಕ್ಷಣ, ಸಂಸ್ಕೃತಿ ಮತ್ತು ಸಂಘಟನೆ ಮತ್ತು ವ್ಯಕ್ತಿಗತ ಪರಿಚಯ ಇವೆಲ್ಲ ಬುದ್ಧನ ತತ್ವಗಳ ಆಧಾರದ ಮೇಲೆ ಅವರು ನಡೆಯಲಿ, ಅವರ ಜೀವನದಲ್ಲಿ ಇನ್ನೂ ಉನ್ನತ ವ್ಯಾಸಂಗಕ್ಕೆ ಹೋಗಿ ಇನ್ನೂ ಸಾಧಿಸಲಿ, ಅವರ ಕುಟುಂಬ ಕೂಡ ಶಿಕ್ಷಣದಿಂದ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಸೇವಾ ನಿರತದಲ್ಲಿ ಭಾಗಿಯಾಗಲಿ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೆ, ನಮ್ಮ ಪಾರ್ಟಿಯ ಎಲ್ಲ ಬಂಧುಗಳಿಗೆ ಹಾಗೂ ಎಲ್ಲ ಪದಾಧಿಗಳು ಶುಭ ಹಾರೈಸುತ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ. ಒಂದು MBBS ಮುಗಿಸ್ಕೊಂಡು ಉನ್ನತ ಸ್ಥಾನಕ್ಕೆ ಹೋಗಿ MD ಮಾಡಿದಂಥ ನಮ್ಮ ಕುಟುಂಬದ ಕುವರಿ ಸೋದರ ರಾಹುಲ್ ಡಾಂಗೆ ಮತ್ತು ಅತ್ತಿಗೆಯವರಾದ ಶರಣಮ್ಮವರ ಉದರದಲ್ಲಿ ಪ್ರಥಮ ಸುಪುತ್ರಿಯಾದ ಡಾಕ್ಟರ್ ಶಾಲಿನಿ ಅವರು ಇವತ್ತು MD ಮುಗಿಸ್ಕೊಂಡು ಒಳ್ಳೆಯ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಒಳ್ಳೆಯ ಶುಭ ಸಂಜೆಯಲ್ಲಿ ಇವತ್ತಿನ ವಾತಾವರಣದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ತಮ್ಮೆಲ್ಲ ಆಗಮಿಸಿದ ಎಲ್ಲರಿಗೂ ಜೈ ಭೀಮ್ಗಳು ತಿಳಿಸುತ್ತಾ, ನಮ್ಮ ಜಿಲ್ಲೆದಾರ್ ಸರ್ ಹೇಳಿದಾಗೆ ನಮ್ಮ ತಂದೆಯವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಈ ಒಂದು ನಮ್ಮ 3 ಜನ ಸೋದರರು ಅವರ ತಂದೆಯ ಮಾರ್ಗದರ್ಶನ ನಡೆದು ಒಳ್ಳೆಯ ಶಿಕ್ಷಣದ ಮನೆತನದ ಗ್ರಾಮವಾಗಿದ್ದು, ನಾವು ಕೂಡ ನಮ್ಮ ತಾಯಿಯ ಶಾಂಬಯ್ಯವರ ಉದರದಲ್ಲಿ ಜನಿಸಿ ನಾವು ಚಿಕ್ಕಂದಿನವರೆಗೆ ಅವರು ಸ್ವರ್ಗವಾಸಿಯಾಗಿ ಅವರ ಮಾರ್ಗದರ್ಶನದಲ್ಲೇ ನಾವು ಒಂದು ಶಾಂಬೈ ಶಿಕ್ಷಣ ಸಂಸ್ಥೆಯನ್ನು ತೆರೆದು ಒಳ್ಳೆಯ ಗುಣಮಟ್ಟ ಶಿಕ್ಷಣ ಕೂಡ ನಾವು ನೀಡುತ್ತಿದ್ದೇವೆ. ಇಡೀ ನಮ್ಮ ಮನೆತನದೇ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿದೆ. ನಮ್ಮ ತಂದೆಯವರು ಕೂಡ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ, ನಮ್ಮ ದೊಡ್ಡ ಅಣ್ಣನವರು ಕೂಡ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಕೂಡ ಸೇವೆ ಸಲ್ಲಿಸಿದ್ದಾರೆ. ನಾವು ಕೂಡ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೆದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಗುಣಮಟ್ಟ ಶಿಕ್ಷಣ ನೀಡುತ್ತಿದ್ದೇವೆ. ಆದ ಕಾರಣ ಈ ಒಂದು ಡಾಂಗೆ ಕುಟುಂಬ ಅಂದರೆ ಒಂದು ಶಿಕ್ಷಣದ ಒಂದು ಕ್ರಾಂತಿನೇ ಎಬ್ಬಿಸುವ ಹಾಗೆ ಈ ಒಂದು ಕಲಬುರಗಿಯಲ್ಲಿ ನಡೀತಾ ಇದೆ. ಅದಕ್ಕೆ ಇನ್ನೂ ನಮ್ಮ ಸುಪುತ್ರಿ ಇನ್ನೂ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಹೋಲಿ, ಒಂದು ಒಳ್ಳೆಯ ಒಂದು ಆರೋಗ್ಯದಲ್ಲಿ ಏನು ಡಾಕ್ಟರ್ ಇದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಡಾಂಗೆ ಮನೆತನದೇ ಒಂದು ದೊಡ್ಡ ಆಸ್ಪತ್ರೆಯ ನಿರ್ಮಾಣ ಮಾಡುತ್ತೇವೆ ಎಂದು ಈ ಒಂದು ಶುಭ ಸಂಜೆಯಲ್ಲಿ ತಮ್ಮೆಲ್ಲರಿಗೆ ಆಶಿಸ್ತಾ ಇಲ್ಲಿ ಕರೆಸಿಗೆ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಎಲ್ಲ ನಮ್ಮ BSP ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಡಾಂಗೆ ಕುಟುಂಬದವರಿಗೆಲ್ಲರಿಗೂ ಅಭಿನಂದಿಸ್ತಾ 1-2 ಮಾತು ಮುಗಿಸ್ತೇನೆ.
ಇವತ್ತಿನ ದಿವಸ ನಾವು ಇವತ್ತು ಒಂದು ಉತ್ತಮವಾದಂಥ ಒಂದು ಮಹತ್ ಕಾರ್ಯಕ್ಕೆ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ, ಆಚರಣೆ ಮಾಡ್ತಾಯಿದ್ದೀವಿ. ಯಾಕಪ್ಪ ಅಂತಂದರೆ ಡಾಕ್ಟ್ರ್ ಶಾಲಿನಿ ಅವರು ನಮ್ಮ ಮಗಳೇ ಅವರು ಇಲ್ಲೇ ಗುಲ್ಬರ್ಗಾದಲ್ಲಿ, ಇಲ್ಲೇ ಶಕ್ತಿನಗರ ಕಾಲೋನಿಯಲ್ಲಿ ಅವರ ಡಾಕ್ಟ್ರಿ ವ್ಯಾಸಂಗವನ್ನು ಸ್ಟಾರ್ಟ್ ಮಾಡಿ ಮುಗಿಸಿದರು ಇಲ್ಲೇ ಗುಲ್ಬರ್ಗದಲ್ಲಿ. ಈಗ ಉನ್ನತ ವ್ಯಾಸಂಗಕ್ಕಾಗಿ ಅವರು ನಾಗ್ಪುರದಲ್ಲಿ MD ಕೋರ್ಸನ್ನು ಮುಗಿಸಿ ಇವತ್ತು ಗುಲ್ಬರ್ಗಕ್ಕೆ ಆಗಮಿಸಿದ್ದಾರೆ. ನಮ್ಮ ಮಹಿಳೆಯವರು ಅವರು ಪ್ರಯತ್ನ ಭಾಳ ಇದೆ, ಈ ಓದೋದರಲ್ಲಿ ಪ್ರಯತ್ನ ಭಾಳ ಇದೆ. ಅವರು ಓದಿದ್ರೆ ಅವರು ದೊಡ್ಡ ಹುದ್ದೆಯನ್ನು ಸ್ವೀಕಾರ ಮಾಡ್ಬೋದು. ಇವತ್ತು ಒಂದು ಸರ್ಕಾರದಲ್ಲಿ ಒಂದು ಒಳ್ಳೆಯ ಹುದ್ದೆ ಗಳಿಸ್ಬೇಕಪ್ಪ ಅಂದರೆ ಚೆನ್ನಾಗಿ ಓದಬೇಕು, ಬರೀಬೇಕು, ಆಮೇಲೆ ಜಾಣ್ಮೆ ಇರಬೇಕು, ಜಾಣರಾಗಿರಬೇಕು. ಇವೆಲ್ಲ ಮೈಗೂಡಿಸ್ಕೊಂಡು ಬಂದಂಥ ನಮ್ಮ ಮಗಳು ಇವತ್ತು ಗುಲ್ಬರ್ಗಕ್ಕೆ MD ಮುಗಿಸ್ಕೊಂಡು ಬಂದಿರೋದ್ರ ಬಗ್ಗೆ ನಮಗೆ ಭಾಳ ಹೆಮ್ಮೆ ಇದೆ. ಇಂಥ ಒಂದು ಮಗಳು ನಮ್ಮ ಒಂದು ಕುಟುಂಬದಲ್ಲಿ ಡಾಕ್ಟ್ರ್ ಯಾರೂ ಮಾಡಿಲ್ಲ, MBBS MD ಹಿಂಗೆಲ್ಲ ಯಾರೂ ಓದಿಲ್ಲ. ಆದರೂ ಇವತ್ತು ಅಂಥ ಒಂದು ಉನ್ನತ ವ್ಯಾಸಂಗವನ್ನು ಮಾಡಿದಂಥ ಮಗು ಇವತ್ತು ಪ್ರತಿಭೆಗೆ ನಾವು ನಮಸ್ಕರಿಸಬೇಕಾಗ್ತದೆ. ಡಾಕ್ಟ್ರ್ ಕೋರ್ಸ್ ಅಂದರೆ ಜೀವ ಉಳಿಸ್ತಕ್ಕಂಥದ್ದು ದೇವರು. ಅವರು ಇವತ್ತು ಅಂಥ ಹುದ್ದೆಯನ್ನು ಪಡ್ಕೊಂಡು ಬಂದಿದ್ದಾರೆ. ನಮ್ಮ ಮಗಳಿಗೆ ಎಲ್ಲರೂ ಆಶೀರ್ವಾದ ಮಾಡಬೇಕು ಮತ್ತು ಮುಂದೆ ಅವರ ಇನ್ನೂ ಉನ್ನತ ವ್ಯಾಸಂಗಕ್ಕಾಗಿ ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕಂತ ಹೇಳಿ ಕೇಳ್ಕೊಂಡು ನಾನು ಮಾತಾಡ್ತೀನಿ. ಚಿಂಚೋಳಿ ಹೊಸ ಬಡಾವಣೆಯಲ್ಲಿ ನಾವು ಮುಖ್ಯ ಶಿಕ್ಷಕಿಯಾಗಿ ಈಗ 8 ವರ್ಷ ಸೇವೆ ಸಲ್ಲಿಸ್ತೀನಿ. ಅಲ್ಲಿ ಇರುವಂಥ ಪರಿಸರನೂ ಚಂದದ. ಶಿಕ್ಷಣದ ಬಡಾವಣೆ ಅಂದ್ರೆ ಶಿಕ್ಷಣಕ್ಕೆ ಬಹಳ ಮಹತ್ವದ ಹಳ್ಳಿ. ಅಲ್ಲೇ ಇನ್ನೊಂದು ಊರಿದ್ದರೂ ಕೂಡ, ಆದ್ರೆ ನನ್ನ ಬಡಾವಣೆಕ್ಕಿಂತ ಯಾವುದೂ ಇದು ಇಲ್ಲ. ಆದರೆ ನಮ್ಮ ಬಡಾವಣೆ ಶಿಕ್ಷಣದಲ್ಲಿ ಮುಂದುವರೆದದ. ನಮ್ಮ ಮಕ್ಕಳು ಕೂಡ ಹಾಗೆ ನಮ್ಮ ಶಾಲೆಯಲ್ಲಿ ಅಲ್ಲಿರುವಂಥ ಪರಿಸರ, ಸುತ್ತಮುತ್ತ ಪರಿಸರದಲ್ಲಿನೂ ಕೂಡ ಶಿಕ್ಷಣ ಪ್ರೇಮಿಗಳಂತೇಳಿನೂ ನಾವು ಕರಿಬೋದು ಅವ್ರಿಗೆ. ಇನ್ನೊಂದು ಇವ್ರು ಡಾಂಗ್ಯಾಮ್ ಅಂತಂದವರು ಏನದ ಎಲ್ಲರೂ ಒಳ್ಳೆ ಶಿಕ್ಷಣವನ್ನು ಪಡ್ಕೊಂಡಾರ. ಆದರೆ ಅವ್ರ ಸಂಸ್ಕೃತಿನೂ ಒಳ್ಳೇದೈತಿ, ಆಮೇಲೆ ಅವ್ರದ್ದು ನಡೆ ನುಡಿಗಳನ್ನು ಒಳ್ಳೇದೈತಿ. ಯಾವುದೇ ಒಂದು ನಮ್ಮ ಶಾಲೆ ಬಗ್ಗೆದಾಗ ನಾವು ಏನರ ಹಿಂಗೆ ನೋಡ್ರಿ ಅಣ್ಣ ಹಿಂಗೆ ಕಾರ್ಯಕ್ರಮ ಮಾಡೋರಿದ್ದೀವಿ ಅಂಥೇಳಿ ಅಂದ್ರೂ ಕೂಡ ಅವ್ರು ಏನದು ಪಟ್ನೆ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಡ್ಬೇಕು. ತಮ್ಮ ಕೆಲಸ ಬಿಡ್ತಾರ, ಆದರೆ ನಮ್ಮ ಶಾಲೆಯಲ್ಲಿ ನಮ್ಗೆ ಬಹಳ ಸಹಕಾರ ಅದ. ಅವ್ರದ್ದು ಡಾಂಗ್ಯಾಮ್ ಅಂತಂದವ್ರದ್ದು ಎಷ್ಟು ಹೇಳಿದ್ರು ಕಡಿಮೆ ಅದ, ಸಹಕಾರ ಮುಖ್ಯ ಅದ. ಆಮೇಲೆ ಎಲ್ಲ ನಮ್ಮ ಊರು, ನಮ್ಮ ಶಾಲೆ, ನಮ್ಮ ಮಕ್ಕಳು ಅನ್ನೋದು ಅವರಲ್ಲಿ ಒಳ್ಳೆಯ ಭಾವನೆ ಅದ. ಭೇದ ಭಾವ ಅನ್ನೋದನ್ನು ಕೂಡ ಅವರಲ್ಲಿ ಇಲ್ಲ. ನಮ್ಮ ಊರ ಆದ್ರೆ ನಾವು ಬೇರೆ ಬೇರೆ ಊರ್ಲಿಂದ ಅಲ್ಲಿ ಸೇವೆ ಸಲ್ಲಿಸ್ತೀವಿ. ಆದರೂ ಕೂಡ ಅವರು ಇರಲಿ, ಅವ್ರೊಂದು ಫ್ಯಾಮ್ಲಿ ಅಂಥೇಳಿನ ನಮ್ಮನ್ನು ಕೂಡ ನಮ್ಮದೆಲ್ಲ 5 ಮಂದಿ ಶಿಕ್ಷಕರಿಗೂ ಅದೇ ಥರ ನೋಡ್ತಾರೆ. ಅವರು ಅವರು ಇಲ್ಲಿಯವರು ಅನ್ನೋದು ಅವ್ರ ಕಡೆ ಯಾವುದೂ ಭೇದ ಭಾವ ಇಲ್ಲಾರದೆ ನಮ್ಮನ್ನೆಲ್ಲ ಶಿಕ್ಷಕರಿಗೆ ತಮ್ಮ ಸೋದರ ಭಾವನೆಯಿಂದ ನಮ್ಮನ್ನೆಲ್ಲರನ್ನೂ ನೋಡ್ಕೊಂಡು ಹೋಗ್ತಾರೆ. ನಾವು ಖುಷಿಯಾಗಿ ಅಲ್ಲಿ ಕೆಲಸ ಮಾಡ್ತೀವಿ. ಪ್ರತಿಯೊಂದೂ ಅಲ್ಲಿ ಇರುವಂಥ ಮಕ್ಕಳಿಗೆ ಏನು ಸೌಲಭ್ಯಗಳು ಬರ್ತಾವೆ ಎಲ್ಲನೂ ನಾವು ಮಕ್ಕಳಿಗೆ ಸಲ್ಲಿಸ್ತೀವಿ, ಒಳ್ಳೆ ಶಿಕ್ಷಣ ಕೊಡ್ತೀವಿ. ನಾವು ರಿಟೈರ್ಮೆಂಟಿಗೆ ಈಗ ವರ್ಷ 3 ತಿಂಗಳ 6 ತಿಂಗಳ ಹಿಂಗೆ ನಂದರೆ 3 ವರ್ಷದ ಈಗ ಅಲ್ಲಿ ನಾ ಬಂದು ಈಗ 8ನೇ ವರ್ಷ ರನ್ನಿಂಗ್ ಅದ ಅಲ್ಲಿ. ಆದರೂ ಕೂಡ ನನಗೆ 2 ಸಲ ಪ್ರಮೋಷನ್ ಬಂದಿತ್ತು. ಬಂದರೂ ನಾ ಏನು ಮಾಡ್ದೆ, ನಮ್ಮ ಮನೆಯವ್ರೂ ಹೋಗಬೇಡ ಇಲ್ಲೇ ಇರು, ಇಲ್ಲೇ ಮುಗಿಸಿ ನೀ ಸರ್ವಿಸ್ ಅನ್ನೋರು. ಎಲ್ಲ ಕಡೆ ದೂರ ನೌಕರಿ ಮಾಡಿ ಈ ಸಲ ಇಲ್ಲೇ ಮುಗಿಸಿ ಸರ್ವಿಸ್ ಅಂದರು. ಆದ್ರೆ ನನ್ನ ಮಗನೂ ಅವರು SBI ಬ್ಯಾಂಕ್ನಾಗ ಜಾಬ್ ಆಗ್ಯಾನ. ನಮ್ಮ ಹುಡುಗನೂ ಕೂಡ ಈ ದೂರ ಸೇವೆಯನ್ನು ಸಲ್ಲಿಸಿ ಬಂದು, ಆದರೆ ಈಗ ಎಲ್ಲಿಗೆ ಹೋಗಬೇಡ, ಈ ಬಡಾವಣೆಯಲ್ಲೇ ನಿವೃತ್ತಿ ಹೊಂದು ಅಂತೇಳಿ ಹೇಳಿದಗಳೇನೆ. ನಂದೀಗ 31ಕ್ಕೆ ಮತ್ತೆ ಕೌನ್ಸ್ಲಿಂಗ್ ಇತ್ತು, HMದ ಮಾಡೆಲ್ ಸ್ಕೂಲು ಕೌನ್ಸ್ಲಿಂಗ್ ಇತ್ತು. ನಮ್ಮ ಅಣ್ಣವ್ರಿಗೆ ಒಂದು ಫಂಕ್ಷನ್ ಇಟ್ಕೊಂಡಿದ್ದೆ, ನಾನು ಸ್ಕೂಲಿಗೆ ಕರೆಸಿದ್ದೆ. ಅಲ್ಲಿ ನಮ್ಮ ಅಕ್ಕವ್ರು ಬಂದಿರು, ಯಾಕ್ರಿ ನಮ್ಮ ಊರು ಬಿಟ್ಟು ಯಾಕೆ ಹೋಗ್ತೀರಿ ನೀವು, ಹೋಗಬೇಡ್ರಿ ಇಲ್ಲೇ ಮುಗಿಸ್ರಿ ನೀವು ಸರ್ವಿಸ, ಯಾಕೆ ಇಲ್ಲಿ ನಮ್ಮ ಊರೇನು ಇದು ಸರಿ ಇಲ್ಲ ನಿಮ್ಗೆ, ಯಾಕೆ ಹೊಂಟ್ರಿ, ಬ್ಯಾಡ ಹೋಗ್ಬೇಡ್ರಿ ಪ್ರಮೋಷನ, ದೂರ ಎಲ್ಲಿ ಹೋಗ್ತೀರಿ, ಇಷ್ಟು ದಿನ ದೂರ ಮಾಡಿರಿ, ಇಲ್ಲೇ ಸೇವೆ ಸಲ್ಲಿಸ್ರಿ ಅಂತೇಳಿ ಅವ್ರು ಅಂದರು. ಅವ್ರ ಮಾರ್ಗದರ್ಶನ ಪ್ರಕಾರ ನಾನು ಏನು ಮಾಡಿದೆ, ಕ್ಯಾನ್ಸಲ್ ಮಾಡಿದೆ. ಹೋಗಬಾರ್ದು ಬಿಡು, ಇಲ್ಲಿ ಮುಗಿಸೇ ಬಿಡ್ಬೇಕು, ಇಲ್ಲೇನೋ 3 ವರ್ಷ ಅಂತೇಳಿ ನಿರ್ಧಾರ ಮಾಡಿಕೊಂಡು ನಾವು ಇಲ್ಲಿ ಸೇವೆ ಸಲ್ಲಿಸ್ತೀವಿ.
ಪ್ರತಿಯೊಂದು ಕಾರ್ಯಕ್ರಮದಲ್ಲಿನೂ ಕೂಡ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಬಗ್ಗೆ ಅವರು ಭಾಳ ಅಂದ್ರೆ ಭಾಳ ಮಾತುವಾರ್ದು. ಅವ್ರ ಎದುರಿಗೆ ನಾವು ವರ್ಣ ಮಾಡಬಾರ್ದು. ಅವ್ರು ಮಾಡುವಂಥ ಶಿಕ್ಷಣ ಬಗ್ಗೆ ಮಕ್ಕಳಿಗೂ ಕೂಡ ಅದೇ ಥರ ಕೌಶಲ್ಯಗಳನ್ನು ಹೇಳ್ತಾರೆ. ಆಮೇಲೆ ನಮಗೂ ಶಿಕ್ಷಕರಿಗೂ ಕೂಡ ಹಿಂಗೆ ಮಾಡ್ಬೇಕ್ರಿ ಹ್ಯಾಂಗೆ ಮಾಡ್ಬೇಕ್ರಿ, ನಮ್ಮ ಮಕ್ಕಳು ನೋಡಿರಿ ಗರೀಬ್ ಮಕ್ಕಳು ಅದಾವ ರೀ, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ, ನೀವು ಗೌರ್ಮೆಂಟ್ ಸೌಲಭ್ಯಗಳು ಏನು ಬರ್ತಾವೆ ಎಲ್ಲ ಸೌಲಭ್ಯಗಳು ನೀವು ದೊರಕಿಸ್ಕೊಡ್ರಿ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ನಮ್ಮದು ಇನ್ನೊಂದು ಶಾಲೆ ಅದ, ನಮ್ಮ ಅನಿಲ್ ಅಣ್ಣ ಡಾಂಗೆ ಸ್ಕೂಲೂ ಅದ. ಅಲ್ಲಿನೂ ನಮ್ಮಲ್ಲಿ ಇರುವಂಥ ಮಕ್ಕಳು ಕೂಡ ಅದೂ ನಮ್ಮ ಶಾಲೆ ಅಂತ ಹೇಳಿಸಿಂದ ನಮ್ಮ ಮಕ್ಕಳು 7ನೇ ಕ್ಲಾಸ್ ಮುಗಿದ್ಗಳೇ 8ನೇ ಅಲ್ಲಿ ಹೋಗ್ತಾ ಹುಡುಗರು. ಒಳ್ಳೆಯ ಪರಿಸರ, ಒಳ್ಳೆಯ ಶಿಕ್ಷಣ, ಆಮೇಲೆ ಸಹಕಾರ ಭಾಳ ಅದ, ಸಹಕಾರ ಮನೋಭಾವನೆ ಅವರಲ್ಲಿ ಭಾಳ ಅದ. ಅವರು ಹೇಳೋದು ನಾವು ಏನು ಇದು ಮಾಡೋಂಗಿಲ್ಲ, ಆದ್ರೆ ಅವರು ಸಹಕಾರ ಮನೋಭಾವನೆ ಇವರು ನಮ್ಮವರೇ ಅಂಥೇಳಿ ತಮ್ಮಲ್ಲಿ ಸೋದರ ಭಾವನೆ ಅಂತೆ ನಮ್ಮೆಲ್ಲ ಶಿಕ್ಷಕರಿಗೂ ಅವರೆಲ್ಲನೂ ತೋರಿಸ್ತಾರೆ. ಅವರಿಗೆ ನಾನು ಈ ಸಭೆಯಲ್ಲಿ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂಥ ಎಲ್ಲ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನನ್ನ ಮನೋಮಂದಿರದಲ್ಲಿ ಧ್ಯಾನಿಸುತ್ತಾ, ಅದೇ ರೀತಿಯಾಗಿ ಪೂಜ್ಯ ತಂದೆಯವರಾದಂಥ ನಾಗಪ್ಪ ಮಾಸ್ಟರ್ ಡಾಂಗೆ ಅವರನ್ನು ಕೂಡ ನನ್ನ ಮನೋಮಂದಿರದಲ್ಲಿ ನೆನಪಿಸಿಕೊಳ್ಳುತ್ತಾ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಸನ್ಮಾನಿತರಾಗಿ ಸನ್ಮಾನ ಸ್ವೀಕಾರ ಕುರಿತಕ್ಕಂಥ ನಾನು ಇಟ್ಟಂಥ ಹೆಸರು ಶಾಲಿನಿ ಅಂತೇಳಿ, ನನ್ನ ಮಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಅಂಕರೆ ಡಾಕ್ಟರ್ ಶಾಲಿನಿ ಅಂಥೇಳಿ ಹೆಸರು ತೆಗೆದುಕೊಂಡಿರ್ತಕ್ಕಂಥ ಕುಮಾರಿ ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ. ಅದರ ಜೊತೆಯಾಗಿ ನನ್ನ ಎಲ್ಲ ಒಂದು ಕಷ್ಟಗಳಿಗೆ ಮತ್ತು ಎಲ್ಲ ಒಂದು ಸುಖಗಳಿಗೆ ಶಾಲೆ ಕಲಿಸುವ ಒಂದು ಮಾರ್ಗದಲ್ಲಿ ಯಾವುದೇ ಅಡೆತಡೆ ಬಂದರೂ ಕೂಡ ಹೆಗಲಿಗೆ ಹೆಗಲು ಕೊಟ್ಟು ನಿಂತಂಥ ನನ್ನ ಭಾಳ ಸಂಗತಿ ಅಂತ ಶರಣಮ್ಮ ಡಾಂಗೆ ಅವರೇ. ಅದೇ ರೀತಿಯಾಗಿ ನನ್ನ ಕುಟುಂಬದ ಅಣ್ಣಂದಿರೇ ಮತ್ತು ನನ್ನ ಕುಟುಂಬದ ಅಕ್ಕ ತಂಗಿಯರೇ, ಅದೇ ರೀತಿಯಾಗಿ ಈ ಒಂದು ಕುಟುಂಬಕ್ಕೆ, ಈ ಒಂದು ಶಾಲಿನಿಯವರಿಗೆ ಇಷ್ಟೊಂದು ವಿದ್ಯೆ ಕಲಿಯಲು ಸಹಾಯ ಮಾಡಿರ್ತಕ್ಕಂಥ ಕೊರಳಿ ಕುಟುಂಬದವರೇ ಮತ್ತು ಅದೇ ರೀತಿಯಾಗಿ ಸುರೇಶ್ ಪಟ್ನಾಯಕ್ ಕುಟುಂಬದವರೇ ಮತ್ತು ಮದನಕರ್ ತರ್ಕಲ ಕುಟುಂಬದವರೇ, ಅವರೆಲ್ಲರೂ ಕೂಡ ನಮ್ಮ ಡಾಂಗೆ ಕುಟುಂಬಕ್ಕೆ ಸಹಾಯ ಮಾಡಿದಕ್ಕೋಸ್ಕರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಅದೇ ರೀತಿಯಾಗಿ ಈ ಕಡೆ ನನ್ನ ಕುಟುಂಬ ಅಂತೆ ನಾನು ಭಾವಿಸಿ ಬಹುಜನ ಸಮಾಜ ಪಕ್ಷದಲ್ಲಿ ಸೇರಿಕೊಂಡು ಎಲ್ಲ ಬಹುಜನ ಬಂಧುಗಳು ನನಗೆ ಯಾವುದೇ ಒಂದು ಕರೆ ಮಾಡಿದ್ರು ಕೂಡ, ಬೇಗನೆ ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ಈ ಕರೆಗೆ ಹೋಗೊಟ್ಟು ಕೊಡ್ತಕ್ಕಂಥ ಬಹುಜನ ಬಂಧುಗಳೇ, ನಮ್ಮ ಜಿಲ್ಲಾಧ್ಯಕ್ಷರೇ ಮತ್ತು ಜಿಲ್ಲಾ ಉಸ್ತುವಾರಿಗಳೇ, ಸರ್ವ ಬಹುಜನ ಸಮಾಜ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಮತ್ತು ಪಕ್ಷದ ಕಾರ್ಯಕರ್ತರೇ, ಅದೇ ರೀತಿಯಾಗಿ ಊರಿನ ಚಿಂಚೋಳಿ ಊರಿನ ಗಣ್ಯ ವ್ಯಕ್ತಿಗಳಾದಂಥ ಮತ್ತು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದಂಥ ಆತ್ಮೀಯರಾದ ಬೊಮ್ಮನಳ್ಳಿ ಅವರೇ, ಜಗು ಅಂಕಲಿಗೆ ಅವರೇ, ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸುತ್ತಾ, ಕಲ್ಲರಳಿ ಹೂವಾಗಿ ಡಾಂಗೆ ಕುಟುಂಬದ ಬೆಳಕಾಗಿ ನನ್ನ ಮಗಳಾಗಿ ಡಾಂಗೆ ಕುಟುಂಬಕ್ಕೆ ಒಂದು ಹೊಸ ಗರಿಯನ್ನು ಕೊಡ್ತಕ್ಕಂಥ ಮಗಳಾದಂಥ ಡಾಕ್ಟರ್ ಶಾಲಿನಿ ಡಾಂಗೆ ಮೇಡಮ್ ಅವರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೇನೆ. ಆಕೆ ನಂಗೆ ವಾರ್ನಿಂಗ್ ಮಾಡ್ಯಾಳ, ನೀನು ಹೆಚ್ಚಿಗೆ ಮಾತಾಡಿ ಪಾಪ ನನಗೆ ಸೇರಿಲ್ಲ. ಆಕೆ ಪೈಲಕ್ಕೆ ವಾರ್ನಿಂಗ್ ಮಾಡ್ಯಾಳ. ಅದ್ರ ಜೊತೆಗೆ ಎಲ್ಲರೂ ಜೊತೆಗೆ ನಮ್ಮ ಶಾಲೆಯ ಹೊಸ ಬಡಾವಣೆ ಶಾಲೆಯ ಶಿಕ್ಷಕರು ನನಗೆ ಅವರು 5 ಮಂದಿ ಸ್ತ್ರೀಯರು ಯಾರ ನಮ್ಮಲ್ಲಿ HM ಹಿಡ್ಕೊಂಡು 5 ಸ್ಟಾಫ್ ಹೆಣ್ಮಕ್ಳು ಯಾರ, ಅವರು ಕೂಡ ನನಗೆ ನನ್ನ ತಾಯಿಕಿನ ಹೆಚ್ಚಿನವರು ಎಲ್ಲ ಟೀಚರ್ಗಳಿಗೆ ನನಗೆ ಭಾಳಷ್ಟು ಮರ್ಯಾದೆ ಕೊಡ್ತಾರೆ. ಯಾವುದೇ ಒಂದು ರಾಷ್ಟ್ರೀಯ ಹಬ್ಬಗಳಿರಲಿ, ಏನೇ ಇದ್ದರೂ ಕೂಡ ಶಾಲೆಗೆ ಕರೆಸಿ ನನಗೆ ಸನ್ಮಾನ ಮಾಡುವಂಥ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ಅವ್ರು ಯಾವುದೇ ಒಂದು ಇದ್ದರೂ ಕೂಡ ನನಗೆ ಹೆಚ್ಚಿನ ಮಾರ್ಗದರ್ಶನ ನೀಡ್ತಕ್ಕಂಥ, ಯಾಕಂತಂದ್ರೆ ನಮ್ಮ ತಂದೆಯವರು ಮಾಸ್ಟರ್ ಇದ್ದಕ್ಕೋಸ್ಕರವಾಗಿ ಆ ಹೊಸ ಬಡಾವಣೆಯಲ್ಲಿ ಶಾಲೆಯಲ್ಲಿ ನಮ್ಮ ತಂದೆಯೇ ಆ ಸ್ಕೂಲ್ ತೆಗೆದ್ರಲ್ಲಿ.
ಒಂದು ಸಮುದಾಯ ಭವನ ಇತ್ತು ಸರ್. ಪೈಲೆ ಕೆಳಗಡೆ ಊರಾಗೆ ಒಂದು ಶಾಲೆ ಇತ್ತು. ನಮ್ಮ ಅಪ್ಪರ ಅಂಕಲ್ 1 ಕಿಲೋಮೀಟ್ರ್ ದೂರ ಆತ. ನಮ್ಮ ಒಂದೇ ಕೋಮಿನ ಜನರಲ್ಲಿ SC ಜನಕ್ಕೆ ದೂರ ಆತ, 1 ಕಿಲೋಮೀಟ್ರ್ ದೂರ ಆತ. ನಮ್ಮ ಮಕ್ಕಳು ಹೋಗ್ಲಿಕ್ಕೆ ತ್ರಾಸ ಆತ ಅಂತ ಕೇಳೋಕ್ಕಾಗಿ ಒಂದು ರೂಮ್ ಅದ, ರೂಮ್ ಅಂಕ ನಿಮಗೆ ಶಾಲೆಗೆ ಇದು ಮಾಡ್ತೇವೆ. 1 to 4 ತನಕ ಅವ್ರು ಮಾಡಿದ್ರು. ನಮ್ಮ ತಂದೆ ಹೇಳಿದಾಗೆ 1 to 4 ತನಕ ಸ್ಕೂಲ್ ಅವ್ರು ತೆಗೆದ್ರು. ಮುಂದೆ ಅಂಕಲೆ ನಾನು SDMC ಅಧ್ಯಕ್ಷ ಆದ. ಅವಾಗ ಶೇಖ್ ಮುಜೀಬ್ ಸರ್ ಅಂತೇಳಿ HM ಇರಿದ್ರು. ನಾನು SDMC ಇದ್ದಾಗ ಅಂಕರೆ 4th to 7th ತನಕ ನಾನು ಇದು ಮಾಡಿದೆ. ನಾ ಬಿವರಿ ಹೇಳ್ಕೊಂಡು ಅಂಕಲೆ ಮತ್ತು 4th ತೆಗೆದು ಮತ್ತೆ ಆ ಕಡೆ ಇದು ತೊಂದರೆ ಆತ. ನಮಗೆ 7th ತನಕ ಮಾಡಿದೆ ಅಂತ ಅಂದು ಹೋರಾಟ ಮಾಡಿದಾಗ 7th ತನಕ ಮಾಡಿದ್ದು ಕೂಡ ನನಗೆ ತುಂಬ ಹೆಮ್ಮೆ ವಿಷಯ ಅದ. ಅದಕ್ಕೋಸ್ಕರವಾಗಿ ಹೆಚ್ಚಿಗೆ ನಾನು ಹೇಳೋಕ್ಕೆ ಹೋಗಲ್ಲ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಹೀಗೆ ಇರಲಿ, ನಾವು ಸದಾ ಹೀಗೇ ಬೆಳ್ಕೋತ ಹೋಗಲಿ ಅಂತಕ್ಕಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೆ ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನು ಹೇಳ್ತಾನೆ. ಜಾಬೆ. ಓಕೆ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಸ್ವಾಗತವನ್ನು ಕೋರ್ತಾ ನೀವು ಮುಂದಿನ ತಿಂಗಳಲ್ಲಿ ಸಮಾಜಕ್ಕೆ ಮಾದರಿ ಅದಕ್ಕೆ ರೋಲ್ ಮಾಡಲ್ ಆಗುತ್ತೆ ಅನ್ನೋ ನನ್ನ ಆಶಯ ಇದೆ. ಅದಕ್ಕೆ ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಸಲ್ಲಿಸುತ್ತೆ. ಈಗ ವೈಯಕ್ತಿಕವಾಗಿ ಯಾರ್ಯಾರು ಸನ್ಮಾನ ಮಾಡಬೇಕಂತ ಇದ್ದರೆ ಒಲ್ಲಲ್ಲತ್ತಾರೆ ಸರ್ ಕೇಳಿ ಮಾಡ್ಕೊಳ್ತಾರೆ. ಸುರೇಶ್ ಪಟ್ನಾಯಕ್ ಸರ್ ಅವರು ಸಹ 1 ನಿಮಿಷ ಮಾತಾಡಬೇಕು. ಸುರೇಶ್ ಪಟ್ನಾಯಕ್ ಸರ್ ಅವರು 1-2 ಮಾತಾಡ್ಬೇಕು ಸರ್. ಮತ್ತು ನಮ್ಮ ಊರಿನಲ್ಲಿ ಯಾರಾದರೂ ಇದ್ದರೆ MBBS ಮತ್ತು MD ಅಂದರೆ ಫಸ್ಟ್ ನನ್ನ ಮಗಳೇ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ. ಅವರಿಗೆ ಇನ್ನೂ ಹೆಚ್ಚಿನ ಉನ್ನತ ವ್ಯಾಸಂಗಕ್ಕಾಗಿ ಆ ಭಗವಾನ್ ಗೌತಮ ಬುದ್ಧ ಕರುಣಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ ಇಲ್ಲಿ ನಾನು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹಿತ ಧನ್ಯವಾದಗಳು.